ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಆಶಾರಾಣಿ ಯೂಟ್ಯೂಬ್ ಚಾನಲ್. ಪ್ಲೀಸ್ ಎಲ್ಲರೂ ನನಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಾನಿವತ್ತು ದೊಡ್ಡಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ಹೀಗೆ ರೆಡಿ ಆಗಿದ್ದೀನಿ. ಹೇಗೆ ಕಾಣಿಸ್ತಿದ್ದೀನಿ? ಚೆನ್ನಾಗಿ ಕಾಣಿಸ್ತಿದ್ದೀನಾ? ಸೀನಣ್ಣ ಇದ್ದಾರೆ. ಸೀನಣ್ಣ ಕಾರ್ ವಾಶ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಇವರೇ ಸೀನಣ್ಣ. ಹಲೋ, ನಾವು ಯಾರು ಅಂತ ಗೊತ್ತಾ ನಿಮಗೆ? ಯಾರು ನಾವು? ದೊಡ್ಡಮ್ಮ ಮನೆಗೆ ರೀಚ್ ಆದೆ. ನೋಡೋಣ ಯಾರು ಡೋರ್ ಓಪನ್ ಮಾಡ್ತಾರೆ. ನಮ್ಮಮ್ಮ ಓಪನ್ ಮಾಡ್ತಾರ, ದೊಡ್ಡಮ್ಮ ಓಪನ್ ಮಾಡ್ತಾರ, ನೋಡೋಣ. ಮಾ, ನೋಡಿ ನಮ್ಮಮ್ಮನೇ ಓಪನ್ ಮಾಡಿದ್ರು. ಓಕೆ, ನಮ್ಮ ದೊಡ್ಡಮ್ಮ ನೋಡಿ ಮಜ್ಜಿಗೆ ಕಡಿತಿದ್ದಾರೆ. ಮಜ್ಜಿಗೆ ನಮ್ಮಮ್ಮಿ ನನಗೋಸ್ಕರ ಮೊಸಪ್ಪು ಸಾಂಬಾರು ಮಾಡಿದ್ದಾರೆ. ಮೊಸಪ್ಪು ಊಟ ಮಾಡ್ಬೇಕಿವಾಗ. ಮೊಸಪ್ಪು ಸಾಂಬಾರ್ ರೈಸ್. ಬನ್ನಿ ಮಜ್ಜಿಗೆ ಕುಡಿಯೋಣ. ಮದುವೆ ಮಾಡ್ಕೊಂಡಾಳ ನೋಡಿ ಅವನ್ನ. ಯಾರು? ಉಪ್ಪು ಹಾಕಿಲ್ಲ, ಆಲ್ಟ್ ಹಾಕೊಂಡು ಬಂದಿದ್ದೀನಿ. ಸಿದ್ದಿ ಅಂತಾಳೆ. ಈಗ ಸೂಪರ್ ಆಗಿದೆ. ಗಾಡ್, ಮಳೆ ಬರೋ ಹಾಗಾಯ್ತು ನೋಡಿ. ಫುಲ್ಲು ಬ್ಯಾಂಗ್ಳೂರಲ್ಲಿ ಮೋಡ ಆಯಿತು. ಇನ್ನೇನು ಮಳೆ ಬರೋ ಹಾಗಾಯಿತು. ಕಾಫಿ ರೆಡಿ, ಬನ್ನಿ ಎಲ್ರು ಕಾಫಿ ಕುಡಿಯೋಣ. ನೋಡಿ ಇವರಿಬ್ಬರು ಅಡುಗೆಗೆ ಪ್ರಿಪೇರ್ ಮಾಡ್ಕೋತಾ ಇದ್ದಾರೆ. ಬೆಂಡೆಕಾಯಿ ಸಾರು ಇವತ್ತು ನಮ್ಮ ಮನೆಯಲ್ಲಿ. ಇವ್ರು ನೋಡಿ ಬೆಳ್ಳುಳ್ಳಿ ಸುರಿತಿದ್ದಾರೆ. ನಮ್ಮ ದೊಡ್ಡಮ್ಮ ನೋಡಿ ಬೆಂಡೆಕಾಯಿ ಹೆಚ್ಚುತ್ತಾ ಇದ್ದಾರೆ. ನನಗೆ ಬೇರೆ ಹಿಂಸೆ ಕೊಡ್ತಿದ್ದಾರೆ, ಬೆಂಡೆಕಾಯಿ ತಗೊಂಡೋಗು ಅಂತ. ಗುಡ್ ಮಾರ್ನಿಂಗ್ ಎವ್ರಿವನ್. ನಾನು ನಿನ್ನೆ ದೊಡ್ಡಮ್ಮ ಮನೆಯಿಂದ ಬರೋಷ್ಟು ತುಂಬ ಲೇಟ್ ಆಗೋಯಿತು. ಸೊ ಅದಕ್ಕೆ ನಿನ್ನೆ ವ್ಲಾಗ್ನೇ ಇವತ್ತು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್, ಹ್ಯಾಪಿ ವೆಡ್ನೆಸ್ಡೇ. ನಾನಿವತ್ತು ಯಾವ ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ನಾನು ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ. ಇದಕ್ಕೆ ಈಗ ಕಡಲೆ ಹಿಟ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 1.5 ಸ್ಪೂನಷ್ಟು ಕಡಲೆ ಹಿಟ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನನ್ನ ಕಡಲೆ ಹಿಟ್ಟಿನ ಫೇಸ್ ಪ್ಯಾಕ್ ರೆಡಿ ಆಯಿತು. ದೆವ್ವಾ, ಡೈಲಿ ಮಳೆ ಅಂತ ಬಟ್ಟೆನೇ ವಾಶಿಗೆ ಹಾಕಿರಲಿಲ್ಲ. ಸೊ 3 ಡೇಸಿಂದ ತುಂಬ ಬಿಸಿಲಿದೆ. ಸೊ ಅದಕ್ಕೋಸ್ಕರ ಇವತ್ತು ಬಟ್ಟೆ ಕೂಡ ವಾಶಿಗೆ ಹಾಕಿದ್ದೀನಿ. ಇವತ್ತು ಮಳೆ ಬರದೆ ಹೋದರೆ ಸಾಕಪ್ಪ. ನಾನು ಇವತ್ತು ಯಾವ ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ABC ಜ್ಯೂಸ್ ಜೊತೆಗೆ ಪೋಮೊಗ್ರಾನೆಟ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 1 ಪೋಮೊಗ್ರಾನೆಟು ಮತ್ತು ಕ್ಯಾರೆಟು, ಬೀಟ್ರೋಟು, ಆಮ್ಲ ಮತ್ತು ಕರಿ ಲೀವ್ಸು ಮತ್ತು ಇದು ರೈಸಿನ್ಸು ಆ್ಯಂಡ್ ಇದು ಡೇಟ್ಸ್ ಆ್ಯಂಡ್ ಅಂಜೂರ ಇಷ್ಟನ್ನು ಹಾಕಿ ಇವತ್ತು ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ABC ಜ್ಯೂಸ್ ರೆಡಿ ಆಯಿತು. ನಾವು ಈ ಜ್ಯೂಸನ್ನು ಡೈಲಿ ಕುಡಿಯೋದ್ರಿಂದ ಏನೇನೆಲ್ಲ ಯೂಸ್ ಇದೆ ಅಂದರೆ, ಯಾರಿಗೆಲ್ಲ ಬ್ಲಡ್ ಕಮ್ಮಿ ಇರುತ್ತೋ ಅವರಿಗೆ ಬೇಗ ಬ್ಲಡ್ ಇಂಪ್ರೂವ್ಮೆಂಟ್ ಆಗುತ್ತೆ. ಮತ್ತು ಯಾರಿಗಾದರೂ ತುಂಬ ಏರ್ ಫಾಲ್ ಆಗ್ತಾಯಿದ್ರೆ ಅದು ಕೂಡ ಸ್ಟಾಪ್ ಆಗುತ್ತೆ. ಮತ್ತು ಸ್ಕಿನ್ ಗ್ಲೋ ಬರುತ್ತೆ. ಈ ಥೈರಾಯ್ಡ್ ಇರೋರು ಕೂದಲು ಉಳಿಸ್ಕೊಳ್ಳೋದೇ ಒಂದು ದೊಡ್ಡ ಸಮಸ್ಯೆ ಗೊತ್ತಾ, ಎಷ್ಟು ಕೂದಲು ಇರುತ್ತೆ. ಸೊ ನಾನು ಈ ಜ್ಯೂಸ್ ತೊಗೊಳೋಕ್ಕೆ ಶುರು ಮಾಡಿದಾಗಿಂದ
ನನ್ನ ಹೇರ್ ಫಾಲ್ ಎಲ್ಲ ಕಂಟ್ರೋಲ್ ಬಂದಿದೆ. ಸೊ ಹಾಗಾಗಿ ನಾನು ಇದನ್ನು ಡೈಲಿ ಕುಡಿತೀನಿ. ಬಟ್ ಡೈಲಿ ಪೋಮೊಗ್ರಾನೇಟ್ ಆ್ಯಡ್ ಮಾಡೋದಿಲ್ಲ. ಓನ್ಲಿ ಆಮ್ಲ, ಬೀಟ್ರೋಟ್, ಕ್ಯಾರೆಟ್ ಆ್ಯಂಡ್ ಕರಿ ಲೀವ್ಸ್ ಇದನ್ನೆಲ್ಲ ಆ್ಯಡ್ ಮಾಡ್ಕೊಳ್ತೀನಿ. ಆಮೇಲೆ ಡ್ರೈ ಫ್ರೂಟ್ಸ್ ಆಲ್ಸೋ ಇಷ್ಟನ್ನು ಹಾಕೊಂಡು ಡೈಲಿ ಜ್ಯೂಸ್ ಮಾಡಿಕೊಂಡ್ರೆ ನಿಮ್ಮ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಬ್ಲಡ್ ಇಂಪ್ರೂವ್ಮೆಂಟ್ ಆಗುತ್ತೆ, ಸ್ಕಿನ್ ಗ್ಲೋ ಬರುತ್ತೆ. ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ. ಪ್ಲೀಸ್ ಎಲ್ಲರೂ ಡೈಲಿ ಮಾಡ್ಕೊಂಡು ಕುಡೀರಿ. ಇದು ನನ್ನ ಇವತ್ತಿನ ಲಂಚು. ಇಷ್ಟೇ. ಬಟ್ಟೆ ಎಲ್ಲ ವಾಶ್ ಆಗಿದೆ. ಈಗ ಇದನ್ನು ತೊಗೊಂಡೋಗಿ ಮಾಡಿ ಮೇಲೆ ಒಣಗಾಕಿ ಬರಬೇಕು. ಇನ್ನು ಮತ್ತೆ ಸಂಜೆ ಮೇಲೆ ಮಳೆ ಬಂದುಬಿಡತ್ತೆ. ಸೊ ನಾನು ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಎಲ್ಲರೂ ನನಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.